ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಸಡನ್ ಪ್ಲ್ಯಾನ್ ಆಗಿ ಮಲೆ ಮಹದೇಶ್ವರಕ್ಕೆ ಹೋಗೋಣ ಅಂತ. ಇವಾಗ ಒಂದು 15 ಮಿನಿಟ್ಸ್ ಮುಂಚೆ ಪ್ಲ್ಯಾನ್ ಮಾಡಿದ್ರು ಎಲ್ಲರೂ ಹೋಗೋಣ ಅಂತ. ಸೊ ಇವತ್ತು ಎಷ್ಟು ಟೈಮು 6 ಗಂಟೆಗೆ 5:45 ಓಡ್ತಾ ಇದ್ದೀವಿ. ಒಂದು 4 ಅವರ್ಸ್ ಜರ್ನಿ ಇರುತ್ತೆ. 4 ಅವರ್ಸ್ ಆದಮೇಲೆ ರೀಚ್ ಆಗಿ ಅಲ್ಲಿ ಯಾರ್ದೋ ಒಬ್ಬರು ಮನೇಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಿದೆ. ನೋಡೋಣ ಅದೇನಾಗುತ್ತೆ ಅಂತ ಬ್ಲಾಗ್ ಮಾಡ್ತೀನಿ. ಸೊ ಇವಾಗ ಮನೆಯಿಂದ ಹೊಡ್ತಾ ಜಸ್ಟ್ ಒಂದು ಬ್ಯಾಕ್ ಪ್ಯಾಕ್ ಅಷ್ಟೇ, 1 ಡೇ ಅಷ್ಟೇ, ನಾಳೆ ವಾಪಸ್ ಬಂದ್ಬಿಡ್ತೀವಿ ಸಂಜೆ. ಸೊ ಹೋಗೋಣ. ಫ್ರೆಂಡ್ ಪಿಕಪ್ ಮಾಡಬೇಕು, ಪಿಕ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಸೊ ಪಿಕ್ ಮಾಡಿದ್ದು ಎಲ್ಲರನ್ನೂ. ಸೊ ನಾವು ವಿ ಆರ್ ಲಿವಿಂಗ್ ಫಾರ್ ಮಲೆ ಮಹದೇಶ್ವರ. ಎಷ್ಟು 170 ಎಷ್ಟು ಕಿಲೋಮೀಟ್ರ್ ಇದೆ? 200 ಕಿಲೋಮೀಟರ್ಸ್ಲಿಂದ ಮೈಸೂರು ರೋಡ್ ಮೇಲೆ ಹೋಗ್ತೀವಿ. ನೋಡೋಣ, 4 ಅವರ್ಸ್ ಅಂದ್ಕೊಂಡಿದ್ದೀವಿ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನೈಟ್ ಅಷ್ಟು ಟ್ರಾಫಿಕ್ ಇರಲ್ಲ, ಹೋಗ್ಬೋದು. 4 ಅವರ್ಸಲ್ಲಿ ಹೋಗ್ಬೋದು. 11 o'clock ಆಗುತ್ತೆ. ಸೊ ಹೋಗ್ತಾ ರೋಡಲ್ಲಿ ಯಾರು ಇಂಟ್ರೆಸ್ಟಿಂಗ್ ಇದೆ ತೋರಿಸ್ತೀನಿ. ಇಲ್ಲಾಂದರೆ ಏನಿರುತ್ತೆ ಅದೇ ಹೈವೇ, ಎಕ್ಸ್ಪ್ರೆಸ್ ವೇ, ನಿಮ್ಗೆ ಗೊತ್ತಿರೋದಿಲ್ಲ. ಓಕೆನಾ? ಕ್ವಿಕ್ ಅಪ್ಡೇಟ್. 10 ಗಂಟೆ ಟೈಮು. ಇವಾಗ ಬಂದು ಕೆಳಗೆ, ಬೆಟ್ಟದ ಕೆಳಗೆ ಸ್ಟಾರ್ಟ್ ಮಾಡಿದ್ದೀವಿ. 10ಕ್ಕೆ ಇನ್ನೂ ಹತ್ತಬೇಕು. ಶಾರ್ಟ್ ಬ್ರೇಕ್ ತೊಗೊಂಡಿದ್ವಿ ಊಟಕ್ಕೆಲ್ಲ. ಇದೆ ಹೋಟ್ಲು, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಸಿಗುತ್ತೆ. ಬಟ್ ಬೆಟ್ಟದ ಮೇಲೆ ಇನ್ನೂ ಚೆನ್ನಾಗಿ ಸಿಗುತ್ತಂತೆ, ನೋಡಬೇಕು. ನೋಡ್ತಾ ಇದ್ದೀರಲ್ಲ, ಇದೇ ಎಂಟ್ರೆನ್ಸು. ಹರ ಮಹಾದೇವಿ. 1 ಸೆಕೆಂಡ್ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ಹಾಕ್ಬೇಕಂದ್ರೆ ಇದೊಂಥರ ಪದ್ಧತಿ ಇಲ್ಲ. ಎಂಟ್ರೆನ್ಸಲ್ಲಿ ಎಲ್ಲರೂ ಈ ಥರ ಮಾಡ್ಬಿಟ್ಟು ಹೋಗ್ತಾರೆ. ಹಲೋ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ 8:15. ನೆನ್ನೆ ರಾತ್ರಿ ಬಂದಿದ್ದು 11 ಕಾಲ ಆಗಿತ್ತು. ಊಟ ಮಾಡಿ ರೂಮಲ್ಲಿ, ಇದೇ ರೂಮ್ ತೋರಿಸ್ತೀವಿ ಅನ್ಸುತ್ತೆ. ರೂಮಲ್ಲಿ ಮಲಗಿ ಇವಾಗ ಎದ್ದು ಫ್ರೆಶ್ ಆಗಿ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ನೋಡೋಕ್ಕಂದು ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಬರ್ತಿರೋದು. ಬಟ್ ನನ್ನ ಜೊತೆ ಇರೋರು ಸುಮಾರು ಜನ ಬಂದಿದ್ದಾರೆ ಆಲ್ರೆಡಿ. ಸೊ ಹೋಗಿ ದರ್ಶನ ಮಾಡಿ ನೋಡ್ತೀನಿ. ಒಳಗಡೆ ಕ್ಯಾಮ್ರಾ ಬಿಡ್ತಾರೆ ಒಳಗೆ? ಇಲ್ಲ, ಫೋನು ಕ್ಯಾಮ್ರಾ ಏನೂ ಬಿಡೋಲ್ಲ. ಸೊ ಹೊರಗಡೆ ಬಂದಮೇಲೆ ಹೇಗೆ ದರ್ಶನ ಏನಾಯಿತು, ರಶ್ ಇತ್ತಾ ಇಲ್ವಾ ಎಲ್ಲ ಹೇಳ್ತೀನಿ. ಓಕೆ. ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದೇ ಮೇಯ್ನ್ ಎಂಟ್ರೆನ್ಸು. ಅಂದರೆ ಇಲ್ಲಿ ಒಂದು ಸಭಾಂಗಣ ಹಾಲ್ ಥರ ಇದೆ. ಅಲ್ಲಿಂದ ಒಳಗೆ ಬರಬೇಕು. ಕಾರ್ ಆ ಕಡೆ ಪಾರ್ಕ್ ಮಾಡಿ. ಮುಂಚೆ ಹಿಂಗೆ ಇಲ್ಲೇ ಪಾರ್ಕಿಂಗ್ ಇತ್ತಂತೆ, ಈ ಜಾಗದಲ್ಲಿ. ಇಲ್ಲಿದೆಯಲ್ಲ, ಅಲ್ಲಿ ಪಾರ್ಕಿಂಗ್ ಇತ್ತಂತೆ. ಇವಾಗ ಬಿಡ್ತಾ ಇಲ್ಲ. ಸೊ ಇವಾಗ ಹಿಂದೆಯಿಂದ ಪಾರ್ಕ್ ಮಾಡಿ ಇಲ್ಲಿ ಬರಬೇಕು. ಇದೇ ಟೆಂಪಲ್ ಎಂಟ್ರೆನ್ಸು. ಇಲ್ಲಿ ಹಿಂಗೆ ಹೋದರೆ ಇಲ್ಲಿ ತೇರುಗಳಿಟ್ಟಿದ್ದಾರೆ, ನೋಡ್ಬೋದು ಎಷ್ಟು ಚೆನ್ನಾಗಿ. ನೋಡ್ತಾ ಇರ ಆನೆ ಎಷ್ಟು ಮುದ್ದಾಗಿದೆ. ಜನ ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಇದ್ದಾರೆ ಅಂತಿದ್ದಾರೆ ಮುಂಚೆ ಬಂದಿರೋರು. ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಿರೋದು. ಸೊ ದರ್ಶನ ಚೆನ್ನಾಗಾಗಲಿ ಅಂತಲೇ ನನ್ನ ಆಸೆ. ಸೊ ಕ್ಯೂ ಒಳಗೆ ಇವಾಗ ಎಂಟರ್ ಆದ್ವಿ. ನೋಡ್ತಾ ಇದ್ದೀರ, ಜನನೇ ಇಲ್ಲ, ಫುಲ್ ಖಾಲಿ. ಮೋಸ್ಟ್ಲಿ ಇನ್ನೊಂದೇನು 15 ನಿಮಿಷ ದರ್ಶನ ಆಗೋಗುತ್ತೆ. ನೋಡೋಣ. ಇವತ್ತು ಬುಧವಾರ, ಸೊ ಹಾಗಾಗಿ ಜನ ಇಲ್ಲ ಅನಿಸುತ್ತೆ. ಸೊ ಇವಾಗ ದರ್ಶನ ಮುಗಿಸ್ಕೊಂಡಿಂದ ಎಕ್ಸಿಟ್ ಆದ್ವಿ. ದರ್ಶನ ಏನಿಲ್ಲ, 5 ನಿಮಿಷ. ನಾನು 15 ನಿಮಿಷ ಆದರೂ ಆಗುತ್ತೆ ಅಂದ್ಕೊಂಡೆ. ಇನ್ನೂ ಬೇಗನೆ ಆಯಿತು, ಜನನೇ ಇರಲಿಲ್ಲ. ಈಗ ಹೋದ್ವಿ 5 ನಿಮಿಷದಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಒಳಗಡೆ ಶೂಟಿಂಗ್ ಅಲೋ ಇಲ್ಲ ಆಬ್ವಿಯಸ್ಲಿ. ಹೋಗ್ತಾ ಇದ್ವಿ.
ಸೊ ಇವಾಗೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ಇಲ್ಲಿ ಏನು ಮಾಡ್ತೀನಿ, ಆ ಮಗು ಪಾಪ ಬುಗ್ರಿ ಆಟಾಡ್ತಿದ್ರೆ ಅದನ್ನ ಅವನ ಹತ್ರ ಕಿತ್ಕೊಂಡು ಇವನು ಆಡ್ತಿರೋದು. ಸುತ್ತಕ್ಕೆ ಬರಲಿಲ್ಲ ಒಂದ್ಸರಿ ಆಗ್ದ ಬಿದೋಯ್ತು ಹೆಂಗೋ. ಇನ್ನೂ ಅಣ್ಣ ಏನು ಮಾಡ್ತಾನೆ, ಹಾಕ್ಬಿಡ ಅಂತೂ ಇಂತೂ. ಅವೆಲ್ಲ ಆಗಲ್ಲ. ಸೊ ನಾವಿವಾಗ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಇಲ್ಲೇ ನೋಡ್ಬೋದು ನೀವು. ಏನಾದರೂ ಇಲ್ಲಿ ಬಸ್ಸಲ್ಲಿ ಬಂದರೆ ಬಸ್ ಇಲ್ಲೇ ನಿಲ್ಲಿಸ್ತಾನೆ. ಇಲ್ಲಿ ಬಂದು ನೀವು ರೂಮ್ ಮಾಡ್ಕೋಬೇಕಂದ್ರೆ ಇನ್ಫಾರ್ಮೇಷನ್ ಸೆಂಟರ್ ಅಂತಿರುತ್ತೆ. ಇಲ್ಲೋಗಿ ಒಳಗಡೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಒಂದು ಫೋಟೋ ತೆಗಿತಾರೆ. ಫೋಟೋ ತೆಗೆದು ಒಂದು ರೂಮ್ ಕೊಡ್ತಾರೆ. ಇಬ್ರಿಗೊಂದು ರೂಮ್ ಥರ ಲೆಕ್ಕ. ಪರ್ ರೂಮ್ ಬಂದು 750 ಆಗುತ್ತೆ. ಬಟ್ ನೀವು 1500 ಪೇ ಮಾಡಬೇಕು. 1500 ಪೇ ಮಾಡಿದ್ರೆ ಡೆಪಾಸಿಟ್ ಥರ ತಿರ್ಗಿ ಹೋಗಿ 750 ವಾಪಸ್ ಇಸ್ಕೋಬೋದು. ಸೊ ನಿಮ್ಗೆ ರೂಮ್ಸ್ ಬೇಕು ಅಂದರೆ ಇಲ್ಲೇ ಬಂದು ಕೇಳಿದ್ರೆ ಡೈರೆಕ್ಟಾಗಿ ಇಲ್ಲೇ ಆಗುತ್ತೆ. ಸೊ ಇದು ನೋಡ್ತೀರಲ್ಲ, ಐಕಾನಿಕ್ ಮಲೆ ಮಹದೇಶ್ವರ ಬೆಟ್ಟದ ಸ್ಟ್ಯಾಚ್ಯೂ ಸಕ್ಕದಾಗ ಕಾಣಿಸ್ತಿದೆ. ಬಟ್ ಹತ್ರ ಹೋಗಿ ಬಿಡಲ್ಲ, ದೂರದಿಂದ ನೋಡ್ಬೇಕಷ್ಟೆ. ರಾತ್ರಿ ಫುಲ್ಲು ಲೈಟ್ ಹಾಕಿದ್ರು, ಅವಾಗಲೂ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ನೋಡಿ ಬಸ್ ಸ್ಟ್ಯಾಂಡು. ಇದೇ ಹೇಳಿದ್ದು ಇನ್ಫಾರ್ಮೇಷನ್ ಸೆಂಟರ್. ಅಲ್ಲೇ ಎಂಟ್ರೆನ್ಸ್ ಇದೆ. ಸೊ ಇವಾಗ BRHills ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಮಧ್ಯದಲ್ಲಿ ಕೊಳ್ಳೇಗಾಲ ಬಂತು. ಕೊಳ್ಳೇಗಾಲದಲ್ಲಿ ಗೊತ್ತಿರೋ ಒಬ್ಬರು ಬಾದಾಮ್ ಹಲ್ವ ತುಂಬ ಚೆನ್ನಾಗಿ ಸಿಗುತ್ತೆ ಅಂದರು. ಸೊ ಬಾದಾಮ್ ಹಲ್ವ ಟ್ರೈ ಮಾಡೋಣ, ಇಷ್ಟು ದೂರ ಕೊಳ್ಳೇಗಾಲ ತನಕ ಬಂದಿದ್ದೀವಿ ಅಂದ್ಬಿಟ್ಟು ನೋಡ್ತಾ ಇರಲ್ಲ, ಇದೆ ಹಳೆ ಮನೆ. ಇಲ್ಲಿ ಒಳಗೆ ಬಾದಾಮ್ ಹಲ್ವ ಮಾಡ್ತಾರೆ. ತೋರಿಸ್ತೀನಿ ಬನ್ನಿ. ಬಾದಾಮಿ ಹಲ್ವ ದೊರೆಯುತ್ತದೆ. ಟೈಮಿಂಗ್ಸ್ ನೋಡ್ಕೊಬೋದು ನೀವು. ಸರಿಂದ ಎಷ್ಟೊತ್ತಿರುತ್ತೆ ನೋಡಿ, ಹಳೇ ಮನೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ತಂದೆ ಅವ್ರ ತಾತ ಶುರು ಮಾಡಿದ್ರು. ಅಂದಾಜು ನೋಡಿ, ಇಲ್ಲ ಇದೆ ನೋಡಿ, ನಮ್ಮ ಫೋಟೋ, ನಮ್ಮ ತಂದೆ, ಇವ್ರ ತಂದೆ ಇನ್ನೊಬ್ರು ಇದ್ರು. ವಯಸ್ಸು ಸರ್, ಆರಿ ವಯಸ್ಸು. ಹೋಮ್ ಸರ್, ನಾಲ್ಕನೇ ಜನರೇಷನ್ ಸರ್. ನಮ್ಮ ಹುಡುಗ ನೋಡಿ ಅಲ್ಲಿದ್ದಾರೆ. ಅವ್ರೇನಾದ್ರು ಬಂದ್ರೆ 5ನೇ ಜನರೇಷನ್. ನಾವು ತೊಗೊಂಡಿದ್ದೀವಿ ಒಂದು ಕಪ್ಪು ಬಾದಾಮಿ ಹಲ್ವ. ಟೇಸ್ಟ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿದೆ, ಸಾಕಾಗಿದೆ. ಅವರು ಇಲ್ಲಿ ಬೆಣ್ಣೆ ತೋರಿಸಿದ್ರು, ಸ್ಪೆಷಲ್ ಬೆಣ್ಣೆ. ಇದನ್ನ ಹಾಕೋದಂತೆ ಇದಕ್ಕೆ. ಟೇಸ್ಟ್ ಮಾತ್ರ ಸಾಕತ್ತೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಇರಲ್ಲ, ಇದೆ ಎಂಟ್ರೆನ್ಸ್. ಸ್ವಾಗತ BR ಟೈಗರ್ ರಿಸರ್ವ್. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಟೈಗರ್ ಕಾಣಿಸ್ರೆ ನಿಮಗೂ ಖಂಡಿತ ತೋರಿಸ್ತೀನಿ. ಇವಾಗ BRHills ಹೋಗ್ತಾ ಇದ್ವಿ. ಊಟಕ್ಕೆ ನಿಲ್ಸಿದ್ದೀವಿ. ಎಷ್ಟು ಟೈಮ್, ಒಂದೂವರೆ ಆಗ್ತಾಯಿದೆ. ಊಟಕ್ಕೆ ನಿಲ್ಸಿದ್ವಿ. KSTDC ಅವ್ರದ್ದು ಮಯೂರ ಹೋಟೆಲ್ ಅಂತ. ಇಲ್ಲಿ ಸುಮ್ಮನೆ ಟೆರೆಸ್ ಥರ ಇದೆ. ಬಂದಿದ್ದೀವಿ ನೋಡಿ. ವ್ಯೂ ಏನು ಸಕ್ಕತ್ತಾಗಿದೆ. ವ್ಯೂ ನೋಡಿ, ಕ್ರೇಜಿಯಾಗಿದೆ. ಫುಲ್ಲು ಮೋಡ ಕೌತ್ಕೊಂಡಿದೆ. ಸ್ವಲ್ಪ ಬಿಸಿಲು ಇದೆ ಅಂದರೆ ಆ ಕಡೆ, ಇಲ್ಲೆಲ್ಲ ಫುಲ್ಲು ಮೋಡ ಇದೆ. ಇನ್ನೇನು ಮಳೆ ಬರೋ ಥರ ಇದೆ ನೋಡಿದ್ರೆ. ಬಟ್ ಗೊತ್ತಿಲ್ಲ, ಸಫಾರಿಗೆ ಹೋಗೋವರೆಗೂ ಬರದೇ ಇದ್ರೇ ಒಳ್ಳೆಯದು. ಸೊ ನೀವಾಗ KDODಡಿಲಿದ್ದೀವಿ. ಸಫಾರಿಗೆ ಬಂದಿದ್ದೀವಿ, ಹೇಳನ್ನಲ್ಲ. ನೋಡಿ, ಇದೆ ಇನ್ಫಾರ್ಮೇಷನ್ ಸೆಂಟರು. ತೋರಿಸ್ತೀನಿ ಬೋರ್ಡೆಲ್ಲ. ಪರ್ ಹೆಡ್ಡು 450 ರುಪೀಸು ಪರ್ ಹೆಡ್ಡು. 7 ಜನ ಆಗಬೇಕು ಮಿನಿಮಮು ಸ್ಟಾರ್ಟ್ ಮಾಡೋಕ್ಕೆ. ಒಂದು ವಾರದಿಂದ ಏನೂ ಸೈಟಿಂಗ್ ಆಗಿಲ್ಲ ಅಂತಿದ್ದಾರೆ. ನೋಡಬೇಕು. ಸೈಟಿಂಗ್ ಆದರೆ ತುಂಬ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಬಟ್ ಫುಲ್ಲು ರೆಕಾರ್ಡ್ ಮಾಡೋದು ಕಷ್ಟ. 1.5 hour ಇರುತ್ತೆ. ನೋಡಿದ್ರಾ, ಇದೇ ಟೈಮಿಂಗ್ 6:30 to 8. ತಿರ್ಗಾ ಮಧ್ಯಾಹ್ನ 3 to 5. 450 ಪರ್ ಹೆಡ್. ಇದು ಒಂದು ಜೀಪ್. ಅವರು ಹೇಳ್ಬಿಟ್ಟಿದ್ದಾರೆ ನಿಮ್ಮ ಲಕ್ಕು, ಹೇಳೋಕ್ಕಾಗಲ್ಲ. ಕಾಣಿಸಿದ್ರೆ ನಿಮ್ಮ ಲಕ್ಕು, ಕಾಣಿಸಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. 450 ಪೇ ಮಾಡಿದ್ದೀವಿ. ಇಲ್ಲಿ ಏರ್ಟೆಲ್ದು ಸಿಗ್ನಲ್ ಸಿಗ್ತಿಲ್ಲ, ಅದನ್ನ ನೀವು ತಲೆ ಇಟ್ಕೋಬೇಕು. ಜಿಯೋದು ಸಿಗ್ತಾಯಿದೆ. ಫೋನ್ಪೇ ಏನಾದ್ರು ಮಾಡ್ತೀರಾ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಏನು ಹಿಡ್ಕೊಂಡಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ.
ಇದು ಆನೆ ಕಾಲಿಗೆ ಹಾಕುವಂಥ ಚೈನು ಎತ್ತಕ್ಕೆ ಹಾಕ್ತಾ ಇದ್ದಾರೆ ಕೈಲಿ. ಆನೆ ಎಲ್ಲ ಇವಾಗ ಇದು ಕ್ಯಾಂಪ್ ಇದು ಬಂದು ಎಲ್ಲ ಆನೆ ಕಟ್ಟಾಕಿರ್ತಾರೆ. ಆನೆ ಎಲ್ಲ ಇವಾಗ ಕಾಡಿಗೆ ಬಿಟ್ಟಿರ್ತಾರೆ. ಕಾಡಿಗೆ ಬಿಟ್ಟು ಅದು ಎಲ್ಲ ಮೇಯ್ಕೊಂಡು ಸಂಜೆ ಬರುತ್ತೆ. ಸಂಜೆ ಬಂದಮೇಲೆ ಅದಕ್ಕೆ ಕಟ್ಟಾಕೋಕ್ಕೆ ಎತ್ತಕ್ಕೆ ಆಗ್ತಿಲ್ಲ. ಇದು ಅರ್ಧ ಚೈನ್ನ ಇದನ್ನು ಕಾಲಿಗೆ ಕಟ್ಟಿರ್ತಾರೆ. ನಿತಿನ್ ಇವತ್ತೇನಾದ್ರು ಕಾಣಿಸುತ್ತಾ? ಹೋಪ್ ಟೈಗರ್, ಒಂದು ಟೈಗರ್ ಕ್ರಾಸಿಂಗ್ ಕಾಣಿಸೋದು ನನ್ನ ಸುಮಾರು ವರ್ಷದ ಕನಸು. ಇದು ಟೈಗರ್ನ ವೈಲ್ಡಲ್ಲಿ ನೋಡಬೇಕು ಅಂತ. ಈಗ ಝೂಲೆಲ್ಲ ನೋಡಿರ್ತೀವಿ, ಅದರೊಳಗೆ ಏನು ಮಜಾ ಇರಲ್ಲ. ಝೂನಲ್ಲಿ ಪಾಪ ಅದು ಸಪ್ಪಗ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದು ವೈಲ್ಡ್ ಲೈಫಲ್ಲಿ ಇದ್ದರೆ ಅದರದ್ದು ಚಾರ್ಮ್ ಬೆಕ್ ಥರ ಆಗ್ಬಿಟ್ಟಿರುತ್ತೆ. ಟೈಮ್ ಬಂದು 3:10 ನೋಡೋಣ. 3:15 ಹೊಡ್ತಾ ಅನ್ಸುತ್ತೆ. ಸೊ ಸಫಾರಿ ಸ್ಟಾರ್ಟ್ ಆಗಿದೆ. ಸಫಾರಿ ಸಾಗಿದೆ. ಒಂದು ಬ್ಯಾಚ್ ಹೋಗಿದೆ.